ಮಠದ ಈ ವಾರ್ಷಿಕೋತ್ಸವನ 25/6/2025 ವಾರ್ಷಿಕೋತ್ಸವವನ್ನು ಈ ವಾರ್ಷಿಕೋತ್ಸವ ಭಕ್ತರು ಸದಾಕಾಲ ವರ್ಷಕ್ಕೆ ಒಂದು ಸಾರಿ ಯಾತಕ್ಕೆ ಬದುಕು ಹೋಗ್ಬೇಕು ಅನ್ನೋ ಈ ವಾರ್ಷಿಕೋತ್ಸವದ ಮುಖ್ಯವಾಗಿ ಜೊತೆಗೆ ಸಾಮಾಜಿಕವಾಗಿ ಏನಾದ್ರು ಕಾರ್ಯ ನೆರವೇರ್ಬೇಕು ಅಂತ ಶ್ರೀಕೃಷ್ಣದ ಬಹಳ ವರ್ಷದಿಂದಲೂ ಸಹಿತ ಸಾಮೂಹಿಕ ವಿವಾಹವು ಆರ್ಥಿಕವಾಗಿ ಆದರ್ಶವಾಗಿ ನಾವು ಮದುವೆ ಆಗ್ಬೇಕಂತ ಅನುಕೂಲವಾಗಿ ಸಾಮೂಹಿಕ ವಿವಾಹ ಇದೆ. ಇಲ್ಲಿವರೆಗೆ ಕನಿಷ್ಠ ಒಂದು 600 ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡು ದಾಂಪತ್ಯ ಜೀವನದಿಂದ ಸ್ವೀಕರಿಸ್ತಾರೆ. ಹಾಗಾಗಿ ಕಾರ್ಯಕ್ರಮ ಸಾಮಾಜಿಕದ ಜಾಗೃತಿಯ ಕಾರ್ಯಕ್ರಮ ಸದ್ಭಕ್ತರು ಆಡಂಬರವಾಗಿ ಮಾಡಿ ಸಾಲಕ್ಕೆ ಸಿಕ್ಕಿಕೊಂಡು ಸಾಲದ ಬರೆ ಆಗಬಾರ್ದು ಹಿನ್ನೆಲೆಯಲ್ಲಿ ಶ್ರೀಮಠದಿಂದ ಪೂರ್ಣವಾಗಿ ಉಚಿತವಾಗಿ ಯಾವುದು ಏನೂ ತೆಗೆದುಕೊಳ್ಳಲಾದೆ ಉಚಿತವಾಗಿ ಮಾಡ್ತಾರೆ. ಇದರ ಜೊತೆಗೆ ಒಂದು ಸಿದ್ಧಶ್ರೀ ಪ್ರಶಸ್ತಿ ನಮ್ಮ ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಒಳ್ಳೊಳ್ಳೆ ಸಾಧಕರಿಗೆ ಗುರುತಿಸಬೇಕು. ಗುರುತಿಸಿದಾಗ ಒಳ್ಳೆಯವರಂತೆ ಗುರುತಿಸಿದಾಗ ಎಷ್ಟಾಗುತ್ತೆ ಸಮಾಜದಲ್ಲಿ ಇಲ್ಲವೇ ದೇಶಕ್ಕಾಗಿ ಸಂಸ್ಕೃತಿಗೋಸ್ಕರವಾಗಿ ಸಮಾಜ ಸೇವೆಗೋಸ್ಕರವಾಗಿ ಜನೋಪಯೋಗ ಕೆಲಸ ಮಾಡಿ ಗುರುತಿಸಿ ಅವರಿಗೆ ಸಿದ್ಧಶ್ರೀ ಪ್ರಶಸ್ತಿಯನ್ನು 25,000 ಆ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಾ ಇದ್ರು. ಈ ವರ್ಷ ಸಿದ್ಧಶ್ರೀ ಪ್ರಶಸ್ತಿಯನ್ನು ಧರ್ಮಸ್ಥಳದ ಆ ಪ್ರಶಸ್ತಿಯನ್ನ ನಾವು ಶ್ರೀಮಠದಿಂದ ಕಾರಣ ಏನಂದ್ರೆ ಸರ್ಕಾರ ಏನೆಲ್ಲ ಕೆಲಸ ಮಾಡಬೇಕಾಗುತ್ತೆ ಆ ಸರ್ಕಾರದ ರೀತಿಯಲ್ಲಿ ತಪ್ಪಿಸ್ತದ ಗ್ರಾಮೀಣಾಭಿವೃದ್ಧಿ ಮುಖಾಂತರವಾಗಿ ಈ ರಾಜ್ಯದ ಅತ್ಯಂತ ಜಿಲ್ಲೆಗೆ ಹಲವಾರು ಅಷ್ಟೇ ಗ್ರಾಮೀಣ ಕೃಷಿ ಇರ್ತಕ್ಕಂಥ ಹಳ್ಳಿಗಳಿಗೆ ಇರ್ತಕ್ಕಂಥ ದೇವಸ್ಥಾನ ಜೀರ್ಣೋದ್ಧಾರ ಸೇವೆಗೆ ಸಲ್ಲಿಸ್ತಕ್ಕಂಥ ಮಾಡಿ ಜೊತೆ ನಮ್ಗೆ ಸಾಮೂಹಿಕವಾಗಿ ಪೂರ್ಣವಾಗಿ ಮಂಗಲ ಸರ್ವನ್ನ ಮಾಡ್ತಕ್ಕಂಥ ಸೇವೆಯನ್ನು ಹಾಗಾಗಿ ಎಲ್ಲ ಹಿರಿಯರಿಗೆ ಅವರಿಗೆ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಸೂಕ್ತವಾಗಬಹುದು ಆ ಒಂದು ಪ್ರಶಸ್ತಿ ಘೋಷಣೆ ಮಾಡೋದು ಕಳೆದ ವಾರ ನಾವು ಸತ್ಯತೆ ಆ ಗಮನಕ್ಕೆ ನಾಲ್ಕ ಕಾರ್ಯಕ್ರಮ ಆಗುವ ಜನರನ್ನು ಜಾಗೃತಿ ಮಾಡಿಸ್ಬೇಕು ಜನಜಾಗೃತಿ ಅದರಲ್ಲಿ ನೂತನವಾಗಿ ವಿಶೇಷವಾದ ಕಾರ್ಯಕ್ರಮ ಆಗಬೇಕು ಅಂತ ರೈತರಿಗೆ ಸಸಿಯಿಂದ ನಮ್ಮ ತಾಲೂಕಿನ ರಣ್ಣಗಿಲಾಗ್ಲಿ ಸಮಾಜದ ರಣ್ಣಗಿಲಾಗ್ಲಿ ಸಹ 5,000 ಸಸಿಗಳನ್ನು ಆ ಸಂದರ್ಭದಲ್ಲಿ ವಾರ್ಷಿಕೋತ್ಸವದಲ್ಲಿ ಮತ್ತೊಂದು ಈ ವರ್ಷದ ವಾರ್ಷಿಕೋತ್ಸವದ ಸಸಿಯನ್ನ ಒಬ್ಬೊಬ್ಬ ಭಕ್ತರು ನಿಮ್ಮ ಜಮೀನಿನಲ್ಲಿ ಕಾಣಿತ ಜಾಗದಲ್ಲಿ ಒಂದೊಂದು ಸಸಿಯನ್ನ ನೆಟ್ಟು ಅದನ್ನು ವಾಲ್ಮೀಕಿ ಘೋಷಣೆ ಮಾಡಿ ಬೆಳೆಸಬೇಕು ಕರೆಯುವುದು ಇಲ್ಲಿ 40,000 ಸಸಿಗಳನ್ನು ಹಲವಾರು ಮನೆಗಳಿದ್ದಾಗ ಅವರ ಊರಿಗೆ ಹೋದ ಅಂತಂದ್ರೆ ಈ ಮರಕ್ಕೆ ಎಲ್ಲ ಸಂಪರ್ಕರು ಹೇಳ್ತಾರೆ. ಅಂದ್ರೆ ಪರಿಸರ ಉಳಿಬೇಕಾದ್ರೆ ಬೆಳವಣಿಗೆ ಹೆಚ್ಚಾಗಬೇಕಾಗಿದ್ದು ಆ ಒಂದು ದಿನಕ್ಕೆ ವಾರ್ಷಿಕೋತ್ಸವ ಸಂಘಟನೆ ಸಸ್ಯದ ವಿಕಸಿತ ಕಾರ್ಯಕ್ರಮ